ಸೊ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026 ಬಂದೇ ಬಿಡ್ತು. 2 ವಾರಗಳು ಆಲ್ಮೋಸ್ಟ್ ಮುಗಿತಾ ಬಂತು. ಒಂದು ವಿಡಿಯೋ ಹಾಕಬೇಕು, ಸುಮಾರು ದಿವಸದಿಂದ ಪೋಸ್ಟ್ ಮಾಡಬೇಕು ಅಂತ ಅನ್ಕೊತಾ ಇದ್ದೆ, ಬಟ್ ಐ ವಾಸ್ ನಾಟ್ ಏಬಲ್ ಟು ಪೋಸ್ಟ್. ಸೊ ಐ ವಾಸ್ ರಿಫ್ಲೆಕ್ಟಿಂಗ್ ಆನ್ ಯಾಕೆ ಈ ಥರ ಆಗ್ತಿದೆ ವೈ ಅಂತ. ಸೊ ನನಗೆ ಗೊತ್ತಾಗಿದೆ ಏನಂತಂದರೆ ಇಟ್ಸ್ ಎ ಸಾರ್ಟ್ ಆಫ್ ಇಂಪೋಸ್ಟರ್ ಸಿಂಡ್ರೋಮ್ ಅಂತ, ಅಥವಾ ಇಂಪೋಸ್ಟರ್ ಫಿನಾಮಿನಾನ್ ಅಂತ. ಏನಿಂಗಂತಂದರೆ ಸೊ ಪರ್ಫೆಕ್ಟಾಗಿ ಮಾಡಬೇಕು, ಎಲ್ಲದನ್ನು ಒಂದು ಥೀಮ್ ಇಟ್ಕೊಂಡು ಸ್ಕ್ರಿಪ್ಟ್ ಬರೆದು ಮಾಡಬೇಕು ಅನ್ನೋ ಒಂದು ಪ್ರೋಸೆಸ್ಸಲ್ಲಿ ನಾವೇನೂ ಮಾಡದೇ ಇರೋ ನಿಂತೋಗ್ಬಿಡ್ತೀವಿ. ವಿ ಜಸ್ಟ್ ಸ್ಟಾಪ್ ಡೂಯಿಂಗ್ ಎನಿಥಿಂಗ್. ಏನಿದು ಇಂಪೋಸ್ಟರ್ ಸಿಂಡ್ರೋಮ್ ಅಂತಂದರೆ ಫಿಯರ್ ಆಫ್ ಸೆಲ್ಫ್ ಡೌಟ್ ಅಥವಾ ಪೀಪಲ್ ಮೇ ಜಡ್ಜಸ್ ಅನ್ನೋ ಒಂದು ಕಾಂಪ್ಲೆಕ್ಸಿಟಿ. ಇಟ್ಸ್ ನಾಟ್ ಆ್ಯಕ್ಚುಲಿ ಒಂಥರ ಡಿಸೀಸ್ ಅಂತ ಅಲ್ಲ, ಬಟ್ ಇಟ್ಸ್ ಲೈಕ್ ಅ ಸೆಲ್ಫ್ ಡೌಟ್ ಟೈಪ್ ಆಫ್ ಫಿನಾಮಿನಾ. ಸೊ ಆಮೇಲೆ ವೆನ್ ಐ ಗಾಟ್ ಟು ನೋ ಅಬೌಟ್ ಇಟ್, ಸೊ ಅಂದ್ಕೊಂಡೆ ಇಟ್ಸ್ ನಾಟ್ ಬೀಯಿಂಗ್ ಆಲ್ವೇಸ್ ಪ್ರಿಪೇರ್ಡ್. ಸೊ ಎಷ್ಟೊಂದು ಐಡಿಯಾಸ್ ಬರುತ್ತೆ, ಅದನ್ನು ಇನ್ನು ಸ್ವಲ್ಪ ಪಾಲಿಷ್ ಮಾಡೋಣ, ಇನ್ನು ಸ್ವಲ್ಪ ಪ್ರೆಸೆಂಟಬಲ್ ಆಗಿ ಮಾಡೋಣ ಅಂತ. ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಏನಾಗ್ಬಿಡುತ್ತೆ, ಐ ವಾಸ್ ನಾಟ್ ಏಬಲ್ ಟು ಡೂ ಎವ್ರಿಥಿಂಗ್ ಆ್ಯಂಡ್ ದ ಹೋಲ್ ಐಡಿಯಾ ವಿಲ್ ವ್ಯಾನಿಷ್, ಆರ್ ದ enthusiasm to do a video or post it becomes very less. ಸೊ ಹೀಗೆ ನಾವು ವಿ ಫ್ರೀಸ್ ಡೂಯಿಂಗ್ ಎನಿಥಿಂಗ್. ಸೊ ನಮಗೆ ಬಂದಂಥ ಒಂದು ಐಡಿಯಾನ ಎನ್ಕ್ಯಾಶ್ ಮಾಡಿಕೊಂಡು ಅದನ್ನು ಪ್ರೆಸೆಂಟಬಲ್ ಆಗಿ ಮುಂದೆ ಇಡಲಿಕ್ಕೆ ದಿಸ್ ಇಂಪೋಸ್ಟರ್ ಫಿನಾಮಿನಾ ವಿಲ್ ಕಮ್ ಇನ್ ಅ ವೇ. ಸೊ ಇನ್ ದ್ಯಾಟ್ ಪ್ರೋಸೆಸ್ ನಾವೇನು ಮಾಡ್ಬಿಡ್ತೀವಿ ಅಂತಂದರೆ, ಏನೋ ಒಂದು ಹೇಳಬೇಕು ಅಂದ್ಕೊಂಡಿದ್ದನ್ನು ಕೂಡ ಹೇಳದೇ ಇರೋ ಥರ ಆಗಿಬಿಡುತ್ತೆ. ಸೊ ಇದೇನು ನನ್ನದ್ರಲ್ಲೇನು ಎಕ್ಸ್ಪರ್ಟಾ, ಅಥವಾ ಇದು ಗೊತ್ತಿರುತ್ತೆ ಬಿಡು ಬೇರೆಯವ್ರಿಗೆ, ಅಥವಾ ಇದನ್ನೇನು ನಾನೇನು ಫಿಲಾಸಫರಾ ಅದನ್ನು ಹೇಳಲಿಕ್ಕೆ, ಈ ಥರ ಎಲ್ಲ ಯೋಚನೆ ಮಾಡ್ತಾ ಮಾಡ್ತಾ ನಮ್ಗೇನೋ ಒಂದು ಅನಿಸಿದ್ದನ್ನ ಹೇಳೋಕ್ಕಾಗದೇ ಇರೋಂಥ ಒಂದು ಸ್ಟೇಟಲ್ಲಿ ಹೋಗ್ಬಿಡ್ತೀವಿ. ಇದನ್ನೇ ಇಂಪೋಸ್ಟರ್ ಸಿಂಡ್ರೋಮ್ ಅಂತಾರೆ. ಸೊ ಸುಮಾರು ಜನ ಕೇಳೋರು, ಯಾಕೆ ಸರ್ ವೀಡಿಯೋಸ್ ಬಂದಿಲ್ಲ, ಯಾಕೆ ನಿಮ್ದಿನ್ನೂ ಪೋಸ್ಟ್ ಮಾಡ್ತಾ ಇಲ್ಲ, ಯಾಕೆ ನೀವು ಹಾಡು ಹೇಳಿಲ್ಲ ಅಂತೆಲ್ಲ ಕೇಳ್ತಾರೆ. ಸೊ ಎಲ್ಲ ಏನಂತಾರೆ, ಆ ಥರ ನಮ್ಮ ಎನ್ಕರೇಜ್ ಮಾಡೋಂಥ ಎಲ್ಲ ಅಭಿಮಾನಿಗಳಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಫುಲ್ ಆಗಿರ್ತೀನಿ. ಸೊ ಆ್ಯಕ್ಚುಲಿ ದ್ಯಾಟ್ ಮೋಟಿವೇಟ್ಸ್ ಅಸ್ ಟು ಡೂ ಮೋರ್ ವಿಡಿಯೋಸ್. ಸುಮಾರು ಜನ ಹೇಳ್ತಾರೆ ಆ್ಯಕ್ಚುಲಿ ನೀವು ಹಾಡು ಚೆನ್ನಾಗಿ ಹೇಳ್ತೀರಿ ಹಾಗೆ ಅಂತ. ಆ್ಯಕ್ಚುಲಿ ಇದು ಚಾನಲ್ ಶುರುವಾಗಿದ್ದು ಇಟ್ ವಾಸ್ ಟು ಗೈಡ್ ಪೀಪಲ್ ಟು ಅಬೌಟ್ ಹೆಲ್ತ್ ಟಿಪ್ಸ್ ಬಗ್ಗೆ ಹೇಳೋಣ ಅಂತ. ಬಟ್ ಆ್ಯಸ್ ಎ ಹಾಬಿ ಇಟ್ ಹ್ಯಾಸ್ ಸ್ಟಾರ್ಟೆಡ್ ಹಾಡು ಹೇಳೋ ಅಂಥದ್ದು. ಸೊ ಹಾಗಾಗಿ ಅದು ನಡೀತಾ ಇದೆ ಪ್ಯಾರಲಲಿ. ಸೊ ವಾಟ್ ಐ ಲರ್ನ್ಡ್ ವಿತ್ ದಿಸ್ ಇಂಪೋಸ್ಟರ್ ಫಿನಾಮಿನಾ ಅಂತಂದರೆ, ಮೋಸ್ಟ್ ಆಫ್ ದ ಟೈಮ್ಸ್ ನಾವೇನು ಮಾಡ್ತೀವಿ, ತುಂಬ ಓವರ್ ಪ್ರಿಪೇರ್ ಆಗೋಕ್ಕೆ ಹೋಗಿ ಆ ಪ್ರೊಸೆಸಲ್ಲಿ ಏನೂ ಮಾಡದೇ ಇರೋ ಆಗೋಗ್ತೀವಿ. ಸೊ ನೀವು ಯಾವಾಗ್ಲೂ ಇಟ್ ಆಲ್ವೇಸ್ ಫೀಲ್ ದ್ಯಾಟ್ ಯು ಆರ್ ನಾಟ್ ಕಂಪ್ಲೀಟ್ಲಿ ಪ್ರಿಪೇರ್ಡ್ ಫಾರ್ ಎನಿಥಿಂಗ್. ನಿಮ್ಗೆ ಯಾವಾಗಲೂ ನಾನು ತುಂಬ ಎಸ್ ಐ ಆಮ್ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್, ನೌ ಐ ಕ್ಯಾನ್ ಸ್ಟಾರ್ಟ್ ಅಂತ ಅನ್ಸೋದೇ ಇಲ್ಲ. ಸೊ ಅದಕ್ಕೆ ದ ಬೆಸ್ಟ್ ಐಡಿಯಾ ಈಸ್ ಟು ಸ್ಟಾರ್ಟ್ ವಿತ್ ಸಮಥಿಂಗ್ ಆ್ಯಂಡ್ ಕೀಪ್ ಲರ್ನಿಂಗ್ ಆ್ಯಂಡ್ ಅಪ್ಗ್ರೇಡಿಂಗ್ ಅಂತ. ಸೊ ನಾವು ಶುರು ಮಾಡಿಬಿಡ್ಬೇಕು, ನಮಗೆ ತಿಳಿದಿದ್ದಂಥ ಕೆಲಸದಲ್ಲಿ ಶುರು ಮಾಡಿಬಿಡ್ಬೇಕು. ಬಟ್ ಇನ್ ದ ಪ್ರೋಸೆಸ್ ಆಫ್ ಡೂಯಿಂಗ್ ದಟ್ ಥಿಂಗ್ ಅವಾಗ ನಮಗೆ ಆಟೋಮ್ಯಾಟಿಕಲಿ ಅಪ್ಗ್ರೇಡ್ ಆಗ್ತಾ ಹೋಗ್ತೀವಿ. ದಿಸ್ ಇಸ್ ವಾಟ್ ಐ ಹ್ಯಾವ್ ಲರ್ನ್ಡ್. ಸೊ ಹಾಗಾಗಿ ಸೊ ಇನ್ಮೇಲೆ ರೆಗ್ಯುಲರ್ ಆಗಿ ನಿಮ್ಮ ಮುಂದೆ ಬರಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನಗನ್ಸಿದ್ದನ್ನು ಕೆಲವೊಂದು ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಐ ಥಿಂಕ್ ಇಷ್ಟು ಸಾಕು. ದಿಸ್ ವಿಲ್ ಬಿ ಎ ಫಸ್ಟ್ ವಿಡಿಯೋ ಆಫ್ ದಿಸ್ 2026. ಸೊ ಲೆಟ್ಸ್ ಕೀಪ್ ಮೀಟಿಂಗ್. ಸೊ ನಿಮಗೂ ಯಾವಾಗಾದರೂ ಈ ಥರ ಓವರ್ ಪ್ರಿಪೇರ್ಡ್ನೆಸ್ ಆಗಿರ್ಬೋದು, ಇಂಪೋಸ್ಟರ್ ಸಿಂಡ್ರೋಮ್ ಅಂತ ಏನು ಹೇಳಿದ್ನಲ್ಲ, ಆ ಥರ ಅನಿಸಿದರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.